ಅತ್ತಿಗೆಮ್ಮ ನಂದು ಓದೋದೈತಿ ನಿಮ್ಗೆ ಹೇಳಕ್ಕೆ ಕುಂತೀನಲ್ಲ ನನ್ನ ಕೈಗೆ ಇವಾಗ ಬಾಂಡೆ ಎಲ್ಲ ತಿಕ್ಕಾಗಂಗಿಲ್ಲಪ್ಪ. ಬೇಕಾರೆ ನೀವು ಹಂಗೆ ಇಟ್ಟಿರಿ. ಲಲಿತಾ ಅತ್ತಿಗೆ ಮೊದಲೆಲ್ಲ ಅವ್ರು ಆರಾಮಾದ್ಮೇಲೆ ನಾಳೆ ಬೇಕಾದ್ರೆ ತಿಕ್ತಾರೆ. ಇವಾಗ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ತೊಗೋರಿ. ನಂದು ಓದೋದೈತಿ ಅತ್ತಿಗೆಮ್ಮ, ಮುಂದಿನ ವಾರನ ನಂದು ಎಕ್ಸಾಮ್ ಅದಾವ. ಅಲ್ಲಮ್ಮ ಗೌರಿ, ವರ್ಷಾನಿಡೀ ನಾ ಬಂದಾಗಿಂದನೂ ನೋಡಾಕೊಂತೀನಿ ಬರೀ ರೂಮ್ನಾಗ ಸೇರ್ಕೊಂಡ್ಬಿಟ್ಟಿರ್ತೀರಿ. ಹಾಗೆ ಓದಿದ್ರೆ ಅದು ಓದಿದ ತಕ್ಷಣ ನೀನೇನು ದೊಡ್ಡ ರ್ಯಾಂಕ್ ಬರಂಗಿಲ್ಲ ನೋಡವ್ವ. ಮನ್ಯಾಗ ಕೆಲಸನೂ ಮಾಡಬೇಕು, ಓದಬೇಕು, ಎಲ್ಲನೂ ಮಾಡ್ಬೇಕು. ಅದನ್ನು ಬಿಟ್ಟು ನೀನು ಬರೀ ಓದೋದೈತಿ ಅಂತ ಅನ್ಕೊಂತ ಕುಂತ್ರೆ ಹೆಂಗೆ? ಬಡ ಬಡ ಬಾಂಡೆ ತಿಕ್ಕೊಂಡು ಬರಂಬ. ಇಲ್ಲಾಂದ್ರೆ ನಮ್ಮ ಮನ್ಯಾಗ ಇವತ್ತು ಅಡಿಗೆನ ಆಗಲ್ಲ ನೋಡಿ, ಎಲ್ಲರೂ ಉಪವಾಸ ಬೀಳೋದಾಕೈತೆ ನೋಡಿ. ಹೆಂಗೆ ಮಾಡ್ತೀವಿ ಯೋಚನೆ ಮಾಡು. ಗೌರಿ ಹೋಗು, ಸವಿತಾಗ ಹೆಲ್ಪ್ ಮಾಡೋಗು. ಪಾಪಕ್ಕಿನೂ ಮುಂಜಾಲಿಂದ ಕೆಲಸ ಮಾಡಾಕುಂತಿಲ್ಲ. ಅದಲ್ದ ಲಲಿತಾ ಆರಾಮಾದ್ಮೇಲೆ ಅಕ್ಕಿ ತಿಕ್ಬೇಕನ. ಅಕ್ಕಿಗೆ ಆರಾಮಿಲ್ಲ, ಮಕ್ಕೊಂಡಾಳ ಪಾಪ. ನಡಿ ತಿಕ್ ನಡಿ ನೀನು ಬಾಂಡೆನ. ಇಲ್ಲ ಅಕ್ಕಿ ತಿಕ್ತಾಳ, ನೀ ತೊಳೆದು ಕೊಡು. ನಡಿ ನಡಿ ಹೋಗು. ಇವತ್ತು ಹೆಚ್ಚಿಗೆ ಮಾತಾಡಂಗಿಲ್ಲ ನೋಡು. ಮತ್ತೆ ಈ ಮನ್ಯಾಗ ನನಗೆ ಓದಾಕು ಸ್ವಾತಂತ್ರ್ಯ ಇಲ್ಲ. ಎಲ್ಲದಕ್ಕೂ ಬರೀ ನನಗೆ ಓದ್ರಿ ನೀವು. ಸರಿ, ಇವತ್ತು ಒಂದಿನ ಅಲ್ಲ ಅಂತ ಹೊಂಟೀನಿ. ಮೊದಲು ಅಡುಗೆ ಮನೆಯಾಗ ಒಂದಿಷ್ಟು ಅಡುಗೆ ಮಾಡೋದೈತಿ. ಮಧ್ಯಾಹ್ನಕ್ಕೆ ಬಡಬಡ ಒಂದು ಸ್ವಲ್ಪ ನೀ ತರಕಾರಿ ಹೆಚ್ಚಿಕೊಟ್ಬಿಡು, ನಾ ಅಡುಗೆ ಮಾಡಿಬಿಡ್ತೀನಿ. ಆಮೇಲೆ ಅಷ್ಟು ಬಾಂಡೆ ತಿಕ್ಕಿಟ್ಬಿಡೋಣಂತ, ಸರಿನಾ? ಯಾಕಂದ್ರೆ ಅಡುಗೆ ಮಾಡಿದ್ಮೇಲೆ ಮತ್ತೆ ಬಾಂಡೆ ಬಿಡ್ತಾವೆ. ಮತ್ತೆ ವಾಪಸ್ ಒಳ್ಳೆ ಮಳೆಯಲ್ಲಿ ನಾನು ಇನ್ನೇನು ಕರ್ಕೊಂತ ಕೂತ್ವಲ್ಲಿ ನೀನು ನೋಡಿದ್ರೆ ಬರಾಕ ಒಲ್ಲೆ ಅಂತಿದ್ದಿ. ಅದಕ್ಕೆ ಮೊದಲು ಅಡುಗೆ ಮನೆಯಾಗ ಒಂದು ಸ್ವಲ್ಪ ಹೂವು ಹೆಚ್ಚಿಕೊಟ್ಬಿಡು, ಅಡುಗೆ ಮುಗಿಸಿ ಬಾಂಡೆ ತಿಕ್ಕನಂತ. ನಡಿ. ಅಲ್ಲ ಅದಕ್ಕೆ ಈಗಾರ ಬರೀ ಬಾಂಡೆ ಅಂತಂದ್ರೆ ಈಗ ನೋಡಿದ್ರೆ ಮತ್ತೆ ನೀವು ಇದು ತಿಕ್ಕೊಡೋ ಅದು ತಿಕ್ಕೊಡೋ ತರಕಾರಿ ಹೆಚ್ಚಿಕೊಡೋ ಅದು ಇದು ಅನ್ನೋ ಕುಂತೀರಲ್ಲ. ನೋಡು ಗೌರಿ, ಲಲಿತಾಗ ಆರಾಮಿಲ್ಲ, ಅದಕ್ಕೆ ನಾನು ನಿನಗೆ ಹೇಳಾಕೊಂತೀನಿ. ಇಲ್ಲ ಅಂದಿದ್ರೆ ನಾನು ಲಲಿತಾ ಇಬ್ಬರು ಮಾಡಿಬಿಡ್ತಿದ್ವಪ್ಪ ಕೆಲಸನ. ನಿಂಗೆ ಯಾರಿಗೂ ಕರಿತಾನೆ ಇಲ್ಲ ಆಗಿದ್ವಿ. ನನಗೆ ಲಲಿತಾಂತರ ಎಲ್ಲ ಮೈ ಮೇಲೆ ಹಾಕ್ಕೊಂಡು ಕೆಲಸ ಮಾಡೋಕೆ ನನಗೆ ಬರೋಂಗಿಲ್ಲ. ನಡಿ ನಡಿ ಲಗುನ ನಡಿ. ನಾವು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೈತಲ್ಲ ಈಕೆಗೆ ಲಲಿತಾಗ ತಿನ್ನಿಸಿ ಗುಳಿಗೆ ಕೊಟ್ಟು ಬರ್ತೀನಂತ. ನೀ ಹೋಗಿರ ಬಾ ಅಲ್ಲಿ ಅಡುಗೆ ಮನ್ಯಾಗ ತರಕಾರಿ ಎಲ್ಲ ಏರ್ಚಿ ನಡಿ. ಬಂದೇ ಬಿಡ್ತೀನಿ ನಾನು. ಇವತ್ತು ಒಂದಿನ ಏನೋ ಅವ್ರಿಗೆ ಆರಾಮಿಲ್ಲ ಅಂತ ಬರಾಕೊಂತೀನಿ. ಮತ್ತೆ ಪದೇ ಪದೇ ಹಿಂಗೆ ಕರೆಯಕ್ಕೆ ಹೋಗ್ಬೇಡ್ರಿ ನನಗೆ. ಸವಿತಾ, ಲಲಿತಾ ಹೋಗಿನ ನಾಷ್ಟ ಕೊಟ್ಟಿಲ್ಲ ನೀನು? ಇಲ್ಲ ಅದಕ್ಕೆಮ್ಮ, ಅವರು ಡಾಕ್ಟರ್ ತಲೆ ಹೋಗಿ ತೋರಿಸ್ಕೊಂಬರ್ತೀವಿ, ಆಮೇಲೆ ಬಂದು ನಾಷ್ಟ ಮಾಡ್ತೀನಿ ಅಂತಂದಿಲ್ಲ. ಅದಕ್ಕೋಸ್ಕರ ತೋರಿಸ್ಕೊಂಬಂದ್ಮೇಲೆ ಕೊಟ್ಟರೆ ಆತ ನಾಷ್ಟ ಅಂತ ಸುಮ್ಮನೆ ಆಗಿದೆ. ಈಗ ತೋರಿಸ್ಕೊಂಬಂದ ಕೊನೆಗೆ ಹೋಗಾಳ. ಅದಕ್ಕೆ ಈಗ ಹೋಗಿ ಉಪ್ಪಿಟ್ಟು ತಿನ್ನಿಸಿ ಆಮೇಲೆ ಇದು ಟ್ಯಾಬ್ಲೆಟ್ ಕೊಡಿಸ್ಬಿಟ್ಟು ಬರ್ತೀನಿ ನಾನು. ಸರಿ ನಾವು ಆತ. ಯವ್ವ, ನೀನು ನಿಜವಾಗ್ಲೂ ನನ್ನ ತಾಯಿ? ನಾನು ಏನು ಮಲ್ತಾಯಿನ? ಹಂಗೆದಕ್ಕೆ ಕೇಳಾಕೊಂತಿಲ್ಲ ನೀನು? ಏನಾಗೈತೆ ನಿನಗೆ ಇವತ್ತಂತ ರೋಗ? ಮತ್ತೇನು ಬಿ ನೀನು ನಿನ್ನೆ ಮೊನ್ನೆ ಬಂದಿರೋ ಆ ಸೊಸೆರಿಗೆ ಸಪೋರ್ಟ್ ಇಟ್ಕೊಂಡು ಹೊಕ್ಕಿದ್ದೀವಿ ಹೊರ್ತು ಮನೆ ಮಗಳಿಗೆ ಮೊಮ್ಮಗಳಿಗೆ ಸಪೋರ್ಟ್ ಇಡಂಗಿಲ್ಲ ನೀನೇನು ಬಿ ನೀನು? ನನಗೆ ಅದಕ್ಕೆ ಅನುಮಾನ ಬರಾಕುಂತೈತಿ ನೋಡ್ಬೇ. ನಾನು ಯಾರ್ದು ಸರಿ ಇರ್ತೈತಿ ಅವ್ರ ಪರವಾಗಿ ಮಾತಾಡ್ತೀನಿ ಹೊರತು ನನ್ನ ಮಗಳು ತಪ್ಪು ಮಾಡಿದ್ರು ಆಕೆ ಪರವಾಗಿ ಮಾತಾಡೋಕ್ಕೆ ಅಂತಕಿ ನಾನಲ್ಲ. ನೀನು ಸರಿಯಾಗಿರು, ನೆಟ್ಟಿಗಿರು ನೀನು. ನಾನು ನಿನ್ನ ಪರವಾಗಿನೇ ಮಾತಾಡ್ತೀನಿ. ಅದು ಅಲ್ಲದೆ ನಿನ್ನ ಮಗಳಿಗೆ ಒಂದು ಸ್ವಲ್ಪ ಮನೆಯಿಂದ ಕೆಲಸನ ಹೇಳ್ಕೊಡ್ಬೇಕಾಗಿತ್ತು. ತಾಯಿ ಅದಕ್ಕೆ ನೀನಂತೂ ಹೇಳ್ಕೊಡ್ಲಿಲ್ಲ. ಕೊನೆ ಪಕ್ಷ ಅತ್ತಿಗೆಮ್ಮನಾರ ಹೇಳ್ಕೊಡ್ಲಿ ಬಿಡು. ನಿಂದು ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗು. ನಾನು ತಟಗ ಬಿಸ್ಲಿಕ್ಕೆ ಕುಂತು ಬರ್ತೀನಿ. ಅದೇ ಇದ ರಾಮಾಯಣ ನಮ್ಮ ಮನ್ಯಾಗ. ನನಗಂತೂ ಕೇಳಿ 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 ಸಾಕಾಗಿ ಹೋಗ್ಬಿಟ್ಟೈತಿ. ಈಕೆ ಲಲಿತಾ ಒಬ್ಬಾಕಿ ಯಾವಾಗಾರ ಮಕ್ಕಳ ಏನು ಆರಾಮಿಲ್ಲ ಅಂತ ಬಿದ್ಕೊಂಡ್ಬಿಟ್ರೆ ಮುಗಿದು ಹೊತ್ತು ಎಲ್ಲ ನನ್ನ ಕರ್ಮ. ಲಲಿತಾ, ಲಲಿತಾ. ಸವಿತಾ ಅಣ್ಣ. ಹ್ಞೂ ಲಲಿತಾ, ಒಂದು ಸ್ವಲ್ಪ ನಾಷ್ಟ ತೊಗೊಂಬಂದಿನಿ. ನಾಷ್ಟ ತಿಂದು ಗುಳಿಗೆ ತೊಗೊಂಡು ಮಲ್ಕೋ, ಎಲ್ಲ ಆರಾಮಾಕೈತಿ. ಒಂದು ಸ್ವಲ್ಪ ಎದ್ದಾಳ. ಸವಿತಾ, ನನಗೇನು ನಾಷ್ಟ ಬ್ಯಾಡ್ಲೆ. ಯಾಕೋ ಏನು ತಿನ್ನೋಕೆ ಮನಸ್ಸು ಆಗಬಲ್ದು ನನಗೆ. ದಯವಿಟ್ಟು ಏನು ಬ್ಯಾಡ್ಲೆ. ಬೆಳಗ್ಗೆ ಚಹಾ ಬಿಸ್ಕಿಟ್ ತಿಂದಿನಲ್ಲ, ಗುಳಿಗೆ ಕೊಟ್ಟುಬಿಡು. ಗುಳಿಗೆ ತೊಗೊಂಡು ಒಂದು ತಾಸು ಮಕ್ಕೊಂಡೆ ಅಂದ್ರೆ ಆರಾಮಾಕೈತಿ. ಸಾಕು ನಂಗೆ ಅಷ್ಟೇ, ಮತ್ತೇನು ಬೇಡ. ಅಯ್ಯ ಹುಚ್ಚಿ, ಹೆಂಗಂತೀಯಲ್ಲ ನೀನು? ಆರಾಮಿಲ್ಲದಾಗ ಅದರಲ್ಲೂ ಗುಳಿಗೆ ತೊಗೊಂಡಾಗ ಮಾತ್ರ ಉಪವಾಸ ಮಾತ್ರ ತೊಗೋಬಾರ್ದು. ಯಾಕಂದ್ರೆ ಆಮೇಲೆ ಅದು ಸಂಗ್ ಆಗೋಕೆ ಚಲೋ ಆಗ್ಬಿಡ್ತೈತಿ. ಗೊತ್ತಾನ ನಿಂಗೆ? ಅದೆಲ್ಲ ಗೊತ್ತಾಗಲ್ಲ. ನಾನು ಸ್ವಲ್ಪ ಹಾಕೊಂಬಂದಿನಿ, ಅದು ಬಿಸಿ ಬಿಸಿ ಉಪ್ಪಿಟ್ಟು. ಸ್ವಲ್ಪ ತಿಂದುಬಿಡು. ಇಷ್ಟ ತಿಂದು ಗುಳಿಗೆ ತೊಗೋ, ಆಮೇಲೆ ಆರಾಮಾಕೈತಿ. ಸರಿನಾ? ನಾನು ನಿಂಗೆ ಒತ್ತಾಯ ಮಾಡೋಂಗಿಲ್ಲ. ಎಷ್ಟು ಸೇರ್ತೈತೆ ಅಷ್ಟು ತಿನ್ನು, 4 ತುತ್ತು ತಿನ್ಬೇಕಾದ್ರೆ. ಆದರೆ ಉಪವಾಸ ಮಾತ್ರ ಮಲ್ಕೋಬೇಡ. ನನಗೆ ಆರಾಮಿಲ್ಲ ಅದಕ್ಕೆ ಪಾಪ ನಿಮ್ಮ ಮನ್ಯಾಗ ಎಲ್ರಿಗೂ ಭಾಳ ತ್ರಾಸ ಆಗುಂತೈತನ. ನಿನಗೆ ಎಲ್ಲ ಕೆಲಸ ಬಿದ್ದಾವ ನಮ್ಮ ಮೈ ಮೇಲೆ. ಸಾರಿಲೇ ಸವಿ. ಯವ್ವ ತಾಯಿ, ನನಗೇನು ತ್ರಾಸಾಗಿಲ್ಲ. ನಾ ಎಲ್ಲ ಆರಾಮದೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಈಗ ಮೊದಲು ನಾಷ್ಟ ತಿಂದು ಗುಳಿಗೆ ತೊಗೊಂಡು ಮಲ್ಕೋ. ಆಮೇಲೆ ಬೇಕಾದ್ರೆ ಆರಾಮಾತೆ ಅಂದ್ರೆ ಹೊರಗಡೆ ಬಂದು ಒಂದು ಸ್ವಲ್ಪ ಕುತ್ಕೊಂಡಂತೆ ಅಂತ. ಸರಿನಾ? ಈಗ ಮೊದಲು ನಾಷ್ಟ ಮಾಡು. ಬೇಡಲೇ ಸವಿ, ನನಗೆ ನಾಷ್ಟ. ನಿನಗೆ ಹಿಂಗೆ ಅಂದ್ರೆ ನೀ ತಿನ್ನಂಗಿಲ್ಲ. ಸರಿ, ನಾನು ತಿನ್ನಿಸ್ತೀನಿ ನಿನಗೆ. ಬೇಡ ಬೇಡ, ನಂಗೆ ಕೊಡು. ನನಗೆ ಎಷ್ಟು ಬೇಕನ್ಸುತ್ತೆ ಅಷ್ಟ ತಿಂತೀನಿ ನಾನು. ಸರಿ, ಇಲ್ಲೇ ನೀರು ಇಟ್ಟಿರ್ತೀನಿ, ಗುಳಿಗೆ ಇಟ್ಟಿರ್ತೀನಿ, ತೊಗೊಂಡು ಮಲ್ಕೊಂಬಿಡು. ಸರಿನಾ? ನಿಂಗೆ ಮಧ್ಯಾಹ್ನ ಕಡೆಗೆ ಏನು ಮಾಡಲಿ ಹೇಳು? ಅಂದಂಗೆ ಡಾಕ್ಟ್ರ್ ಏನಂದ್ರೆ ಏನಾರ ಬೇರೆ ಏನಾರು ತಿನ್ನಂತ ಅಂದಾರ ನಿನಗೆ? ಹಂಗೇನಾರು ಇದ್ರೆ ಹೇಳು, ನಾನೇ ಮಾಡ್ತೀನಿ.
ಇಲ್ಲ ಹಾಗೇನಿಲ್ಲ, ಅದು ನಿನ್ನೆ ಬಿಸಿಲಾಗ ಭಾಳ ಕೆಲಸ ಮಾಡಿಬಿಟ್ಟಿರಲ್ಲ, ಹಾಗಾಗಿ ನಂಗೆ ರೂಢಿನೇ ಇಲ್ಲಾಗಿತ್ತಲ್ಲ, ಅದಕ್ಕೋಸ್ಕರ ಮೈಯೆಲ್ಲ ಸುಸ್ತಾಗಿ ಜ್ವರ ಬಂದೈತೆ ಅಂತಂದ್ರೆ. ಹಂಗೇನಿಲ್ಲ, ಇವತ್ತು ಗುಳಿಗೆ ತೊಗೊಂಡೆ ಅಂದ್ರೆ ಆರಾಮಾಗತ್ತಂತ ಅಂದಾರೆ, ಮತ್ತೇನು ಸಮಸ್ಯೆ ಇಲ್ಲ. ಹೌದನ? ಚಲೋ ಆಯ್ತು ಬಿಡು ಹಂಗಾರೆ. ಅಂದಂಗೆ ನಿನ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲಲ್ಲಿ ಮತ್ತು ಹೆಂಗೆ ಮಾಡ್ತಿದ್ದಿ? ಯವ್ವ ನೀ ನನಗೆ ಹೇಳ್ಕೊಟ್ಟಿಲ್ಲನ, ಅನ್ನ ಮಾಡೋದಂತೂ ನಂಗೆ ಬರ್ತಿತ್ತ, ಸಾರಿಂದ ನೀ ಹೇಳ್ಕೊಟ್ಟಿಯಲ್ಲ ಎಷ್ಟೆಷ್ಟು ಹಾಕ್ಬೇಕು ಏನನ್ನೋದು ನಂಗೆ ಅದಷ್ಟು ಗೊತ್ತೈತಿ. ಇವಾಗ ಮಧ್ಯಾಹ್ನಕ್ಕೆ ಅನ್ನ ಸಾರಷ್ಟ ಮಾಡ್ತೀನಿ, ಅಷ್ಟ ತಿಂದು ಬೇಕಾದ್ರೆ ರಾತ್ರಿಗೆ ನೋಡ್ತೀನಿ ಮತ್ತು ಏನಾರ ಮಾಡೋಕ್ಕೆ ಬರ್ತೈತಿ. ಮಧ್ಯಾಹ್ನಕ್ಕೆ ಅನ್ನ ಸಾರಷ್ಟ ಮಾಡ್ತೀನವ. ಬಾಂಡೆ 2 ಪುಟ್ಟಿ ಬಿದ್ದವು, ಅದಕ್ಕೆ ಗೌರಿಗೂ ಹೇಳಿನಿ ಬಾ ತಿಕ್ಕನಂತಂದು. ಆಕಿನ ಹ್ಞೂ ಅಂದಳ. ಬಡ ಇಬ್ಬರು ಸೇರಿ ಅಡುಗೆ ಮಾಡಿಟ್ಟು ಬಾಂಡೆ ತಿಕ್ಕೊಟ್ಟು ಬರ್ತೀವಿ. ಗೌರಿ ಒಳಾಟ ಬಂದಾಳ, ಒಟ್ಟ ಬಾಂಡೆ ತಿಕ್ಕಕ್ಕೆ ಬರ್ತಿಲ್ಲಾಗಿಲ್ಲಕ್ಕೆ ಎಷ್ಟು ಸಲ ಕರೆದ್ರು. ನೀನು ನಂಗೆ ಕರೆದ್ರೆ ಆಕೆ ಏನು ಬರೋಂಗಿಲ್ಲ, ಜಪ್ಪಯ್ಯ ಅಂದ್ರೂ ಬರೋಂಗಿಲ್ಲ. ಯಾಕೆ ಹೆಂಗೆ ಕರಿಬೇಕು ಹಂಗೆ ಕರೆದ್ರೆ ಅಷ್ಟೇ ಬರೋದವ್ರು. ನೀ ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಕೆಲಸದ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೀನು ಆರಾಮಾಗಿರು, ನಾವೆಲ್ಲ ಮಾಡ್ತೀವತ್ತು ಸರಿನಾ? ಮೊದಲು ಉಪ್ಪಿಟ್ಟು ಬಿಸಿ ಐತಿ, ಉಪ್ಪಿಟ್ಟು ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಬಿಡು. ಸರಿ. ಅಯ್ಯಯ್ಯ ಇದೇನಿದು ಗೌರಿ ಇನ್ನೂ ಬಂದೇ ಇಲ್ಲಲ್ಲ? ಗೌರಿ ಗೌರಿ ಬಂದೆ ಬಾಬಾ. ಅದು ಯಾಕೆ ಮುಖ ಹಂಗೆ ಮಾಡ್ಕೊಂಡಿದ್ದಿ? ಒಂದು ಸ್ವಲ್ಪ ನಕ್ಕೊಂತ ಇದ್ದ ನೀನು ಸಹಾಯ ಮಾಡಿದೆ ಅಂದ್ರೆ ಅಡುಗೆನೂ ರುಚಿ ಆಕೈತಿ, ನನಗೂ ಟೈಮ್ ಪಾಸ್ ಆಕೈತಿ. ನೀ ಮುಖ ಹಿಂಗೆ ಮಾಡಿಟ್ಕೊಂಡೆ ಅಂದ್ರೆ ನಿನ್ನ ಮುಖ ನನಗೆ ನೋಡೋಕ್ಕಾಗವಲ್ದು. ಸ್ವಲ್ಪ ನಗ ಯವ್ವ ತಾಯಿ, ನಕ್ಕೊಂತ ಸಹಾಯ ಮಾಡು. ಸರಿ. ಏನು ಮಾಡ್ಬೇಕೀಗ ನಾನು ಒಂದಿಷ್ಟು ತರಕಾರಿ ಕೊಡ್ತೀನಿ, ಅವಿಷ್ಟು ಹೆಚ್ಚು ಕೊಟ್ಬಿಡು. ಒಂದು ಸ್ವಲ್ಪ ತರಕಾರಿ ಅದಾವು, ಅವನ್ನ ಹಾಕಿ ಸಾರು ಮಾಡಿ ಅನ್ನ ಮಾಡಿಬಿಡ್ತೀನಿ. ಕಟಕ್ ರೊಟ್ಟಿ ಅದಾವು, ಬೇಕಂದ್ರೆ ಕಟಕ್ ರೊಟ್ಟಿ ಸಾರನ್ನ ಹಾಕ್ಕೊಂಡು ತಿಂತಾರೆ, ಆಮೇಲೆ ಅನ್ನ ಉಣ್ತಾರೆ ಅಷ್ಟೆ. ಬಾಬಾ ಲಘು ಹೆಚ್ಚು ಕೊಟ್ಬಿಡು. ಅಲ್ಲ ಹುಡುಗಿ ಹಂಗೆ ನಿಂತಿಲ್ಲ, ತರಕಾರಿ ಎಲ್ಲ ತೊಗೊಂಡು ಚಂದೆಲ್ಲ ಯಾವ ತರಕಾರಿ ಹೆಚ್ಚಬೇಕು, ಎಷ್ಟು ಹೆರ್ಚ್ಬೇಕು ಅಷ್ಟಕ್ಕೂ ತರಕಾರಿ ಎಲ್ಲ ಅದಾವನು ನನಗೇನು ಗೊತ್ತೈತಿ? ಎಲ್ಲ ತಂದು ಕೊಡ್ರಿ ಹೆರ್ಚ್ತೀನಿ. ಅಯ್ಯೋ ದೇವ್ರೆ, ಹಣೆ ಬಾರ. ಅಲ್ಲ ನೀನು ಈ ಮನ್ಯಾಗ ಅದಿ ಇಲ್ಲ ಹುಟ್ಟಿದಾಗಿಂದ? ಇನ್ನು ಬೇರೆ ಕಡೆ ಎಲ್ಲರೂ ಇದ್ದೆ ಅಥವಾ ಹಾಸ್ಟೆಲಲ್ಲಿ ಎಲ್ಲರೂ ಇದ್ದೇನೆ ನೀನು ಓದಾಕಂತಂದು? ಈಗ ಮನೆಗೆ ಬಂದೇನು? ಯಾಕೆ ಹಿಂಗೆ ಹಂಗೆ ಕೇಳಾಕೊಂತೀರಿ ನೀವು? ಅಲ್ಲ ಮನ್ಯಾಗ ತರಕಾರಿ ಎಲ್ಲದವನ್ನದ ಗೊತ್ತಿಲ್ಲ ಅಂತೆಯಲ್ಲ ನೀನು, ಅದಕ್ಕೋಸ್ಕರ ಕೇಳಾಕೊಂತೀನಿ. ನೀನು ನಿಜವಾಗ್ಲೂ ಮುಂಚೆಯಿಂದ ಮನ್ಯಾಗ ಇದ್ದೇನೆ, ಏನು ಹಾಸ್ಟೆಲಲ್ಲಿ ಎಲ್ಲರೂ ಇದ್ದೆ? ಇಲ್ಲ, ನಾನು ಮುಂಚೆಯಿಂದನೂ ಮನ್ಯಾಗ ಅದೀನಿ. ನಂಗೆ ಅವ್ವ ಏನೂ ಕೆಲಸ ಹೇಳ್ತಿಲ್ಲಾಗಿದ್ಲು, ಅಡುಗೆ ಮನೆಗೂ ಬಂದೇ ಇಲ್ಲ ನಾನು. ಹಾಗಾಗಿ ಎಲ್ಲೇನದಾವ ಅನ್ನೋದು ನಂಗೆ ಗೊತ್ತಿಲ್ಲ. ಈಗ ನೀವು ಕೊಟ್ಟರೆ ಬಡ ಕೊಡ್ತೀನಿ ನಾನು. ಶಾಣೆ ಅದಾಳ ಬಿಡು ನಿಮ್ಮವ್ವ. ಊರು ಮಂದಿ ಹೆಣ್ಮಕ್ಳಿಗೆಲ್ಲ ಬೈತಾ, ತನ್ನ ಮಗಳಿಗೆ ಮಾತ್ರ ಏನೂ ಗೊತ್ತಿಲ್ಲ, ಏನೂ ಹೇಳ್ಕೊಡಂಗಿಲ್ಲ. ಸರಿ ಓದ್ತು ಬಿಡು. ಸರಿ ಇಲ್ಲೇ ನಿಂತ್ಕೋವ ತಾಯಿ, ತಂದು ಕೊಡ್ತೀನಿ ಎಲ್ಲಾನು. ತಗೋವ ತಾಯಿ, ಮೊದಲು ಈ ಸೊಪ್ಪು ಸೋಸಿಟ್ಬಿಡು. ನಾನು ಉಳ್ಳಾಗಡ್ಡಿ ಟಮಾಟೆ ಅವನ್ನೆಲ್ಲ ತರ್ತೀನಿ, ಅವ್ನು ಎರ್ಚಂತಿ ಅಂತ. ನಂಗೆ ಉಳ್ಳಾಗಡ್ಡಿ ಎಲ್ಲ ಎರ್ಚಕ್ಕಾಗಲ್ಲಪ್ಪ. ಉಳ್ಳಾಗಡ್ಡಿ ಎರ್ಚಿದ್ರೆ ಕಣ್ಣಾಗೆಲ್ಲ ನೀರು ಬರುತ್ತೆ, ಕೈಯೆಲ್ಲ ಸ್ಮೆಲ್ ಆಗ್ಬಿಡ್ತೈತಿ. ನಂಗೆ ಉಳ್ಳಾಗಡ್ಡಿ ಒಂದು ಎರ್ಚಿದ್ಬಿಟ್ಟು ಮತ್ತೆ ಏನು ಬೇಕಾದ್ರೆ ಹೇಳ್ರಿ, ನೀವು ಮಾಡ್ತೀನಿ ನಾನು. ಹಂಗಂದ್ರೆ ನಾಳೆಯಿಂದ ನಿನಗೆ ಉಳ್ಳಾಗಡ್ಡಿ ಇಲ್ಲಾಗಿದ್ದು ಅಡುಗೆ ಮಾಡ್ಕೊಡ್ತೀನಿ, ಅದನ್ನ ತಿಂತೀಯಾ? ಅಯ್ಯ ಉಳ್ಳಾಗಡ್ಡಿ ಎರ್ಚಕ್ಕೆ ಬರಲ್ಲ ಅಂದ್ರೆ ನೀವು ಯಾಕೆ ಹಂಗೆ ಮಾಡ್ತೀರಿ? ಅದು ಕಣ್ಣಾಗೆಲ್ಲ ನೀರು ಬರ್ತೈತಲ್ಲ, ಅದಕ್ಕೆ ಅಂದಿದ್ದೆ ನಾನು. ಮತ್ತು ದಿನ ನಾವೆಲ್ಲ ಎರ್ಚಿ ಅಡುಗೆ ಮಾಡೋರು ನಾವೇನು ಮನುಷ್ಯರಲ್ಲನ? ಮೊದಲೆಲ್ಲ ಹಿಂಗೆ ಅನಿಸ್ತೈತಿ. ನಾನು ಹಿಂಗೆ ಅಂತಿದ್ದೆ, ಆದ್ರೆ ಈಗೆಲ್ಲ ಕಲ್ತಿದ್ದಲ್ಲನ. ಕಲಿ ನೀನು ಸುಮ್ಮನೆ ಹಿಂಗೆ ನಾಳೆ ಗಂಡನ ಮನೆಯಾಗ ಹೋದಾಗ ಹಿಂಗೆ ಮಾಡಿದೆ ಅಂದ್ರೆ ಅಷ್ಟೇ. ಅತ್ತಿ ನೀನು ಅದು ನನಗೆ ಸಿಕ್ಕಾಳಲ್ಲ ಅಂತ ಅತ್ತಿ ಸಿಕ್ಬಿಟ್ರಂತ ಮುಗಿದು ಹೋತು. ಒಂದ ದಿನಕ್ಕೆ ನೀನು ತವ್ರ ಮನೆಗೆ ಓಡಿಸ್ಬಿಡ್ತಾರೆ. ಇದೆಲ್ಲ ಬಿಡು ನಾಟಕ, ಬಡ ಎರ್ಚು. ಮೊದಲು ಇದನ್ನು ಸೋಸು ತಗೋ ಸೊಪ್ಪನ್ನು. ಅಲ್ಲಾದಿಯಮ್ಮ, ಈ ಸೊಪ್ಪನ್ನು ಸೋಸೋದಕ್ಕಿಂತ ಇಲ್ಲಿ ಬಡ್ಡಿ ಐತಲ್ಲ, ಕರೆಕ್ಟ್ ಆ ಬಡ್ಡಿ ತನಕ ಚಾಕು ತೊಗೊಂಡು ಕಟ್ ಮಾಡಿಬಿಡ್ತೀನಿ, ಅಷ್ಟೇ ಸಾಕಲ್ಲ. ಮತ್ತೇನು ಸೋಸೋದು ಗೀಸೋದೆಲ್ಲ ಎದಕ್ಕೆ? ಹೌದಿಲ್ಲ? ನೋಡ್ ಗೌರಿ, ನೀನು ಅತ್ತಿಯಾಗಿ ಆಡಕೊಂತಿದ್ದಿ. ಯಾಕೆ ನಿಂಗೆ ಒಂದು ಸೊಪ್ಪು ಸೋಸಕ್ಕೂ ಬರಂಗಿಲ್ಲ? ಅದನ್ನ ಬಡ್ಡಿ ಎಷ್ಟು ತೆಗಿತೀನಿ ಅಂತೆಲ್ಲ, ಅದ್ರಾಗ ಕಸ ಅವು ಇವು ಇರ್ತಾವ, ಅವನು ತಿಂದ ಬಿಡ್ತೀನ ನೀನು? ಅಯ್ಯ ನಿಜ ಅದಿಯಮ್ಮ, ನಾನು ಒಂದ್ಸಲ ನೀನು ಸೊಪ್ಪು ಗಿಪ್ಪೆಲ್ಲ ಸೋಸಿಲ್ಲ. ಅವ್ವ ನನಗೇನು ಹೇಳ್ಕೊಟ್ಟಿಲ್ಲ, ಅದಕ್ಕೆ ಕೇಳಾಕೊಂತಿದ್ದಷ್ಟೇ. ಯವ್ವ ತಾಯಿ, ಏನು ಶಾಣೆ ಅದಾಳವ ನಿಮ್ಮವ್ವ. ಬರೇ ಮಂದಿ ಮಕ್ಳಿಗೆ ಬೈಯೋದ್ರಾಗ ಹೋತು ನಿಮ್ಮವ್ವನ ಜೀವನ. ಅದು ಸೊಪ್ಪಂದ ಏನು ಕಟ್ಟೈತಲ್ಲ ಅದನ್ನ ಕಟ್ ಮಾಡು. ಇದು ಸಣ್ಣದ ದಾರಾನೇ ಏನೋ ಕಟ್ಟಾರ ನೋಡು, ಅದನ್ನ ತೆಗೆದು ಈ ಸೊಪ್ಪಿಂದ ಮುಂದೆ ಎಲೆ ಇರ್ತೈತಲ್ಲ ಅದನ್ನಷ್ಟ ಚೌಟಿ ಇಡು, ಎಳೆಯದು ತೊಗೊಂಡು. ಯಾರು ತಾತ ನಾ ಹೇಳಿದ್ದೆ? ಅರ್ಥ ಆಯ್ತು. ಏನು ಅರ್ಥ ಆಯ್ತು ಏನು? ಇವತ್ತು ನಿನ್ನನ್ನು ಕರ್ಕೊಂಡು ನಾನು ಅಡುಗೆ ಮಾಡಕ್ಕೆ ಕುಂತೀನಲ್ಲ, ಏನು 4 ಗಂಟೆ ಹೊಡಿತೈತೆ, 5 ಗಂಟೆ ಹೊಡಿತೈತೆ ಇವತ್ತು ಅಡುಗೆ ಮಾಡಕ್ಕೆ. ಯವ್ವ ತಾಯಿ, ಮುಂಚೆ ಈ ಮನ್ಯಾಗ ಅದು ಹೆಂಗೆ ಅಡುಗೆ ಮಾಡ್ತಿದ್ರು, ಅದು ಹೆಂಗೆ ನೀವೆಲ್ಲರೂ ಊಟ ಮಾಡ್ತಿದ್ರು? ಯಪ್ಪ ಎಲ್ಲ ದೇವರಿಗೆ ಗೊತ್ತಪ್ಪ. ಯಪ್ಪ ನನಗಂತೂ ತಲೆನ ದಿಮ್ಮ ಅನ್ನಕುಂತೈತೆ. ಸೊಪ್ಪು ಸೋಸೋದನ್ನ ಹೋಗಿ ಉಳ್ಳಾಗಡ್ಡಿ ಅವನ್ನೆಲ್ಲ ತೊಗೊಂಬರ್ತೀನಿ. ಸರಿ.